ಕಣ್ಣಿಗೂ ಮಿದುಳಿಗೂ ಎಲ್ಲಿಲ್ಲದ ಅವಿನಾಭಾವ ಸಂಬಂಧ ಇರ್ತಕ್ಕಂಥದ್ದು ಮಿದುಳಿನ ಕೆಲವು ಅಂತರದಲ್ಲಿ ಇರ್ತಕ್ಕಂಥದ್ದು ಕಣ್ಣಿನ ದೃಷ್ಟಿ ಹೇಳ್ತಕ್ಕಂಥದ್ದು ಚೆನ್ನಾಗಿಲ್ಲ ಅಂತ ಹೇಳಿ, ಆದರೆ ಇದ್ದು ಕೂಡ ಪ್ರಯೋಜನವಿಲ್ಲದ ಸ್ಥಿತಿ ಹೇಳ್ತಕ್ಕಂಥದ್ದಾಗಿರ್ತದೆ. ಮತ್ತು ಅಷ್ಟೇ ಅಲ್ಲದೆ ಈಗ ಕಂಡು ಬರ್ತಾ ಇರ್ತಕ್ಕಂಥ ವಿಶೇಷವಾದಂತಹ ವಿಚಾರ ಅಂತ ಹೇಳಿದರೆ, ಕಣ್ಣಿನ ದೃಷ್ಟಿ ಹೇಳ್ತಕ್ಕಂಥದ್ದು ಕೆಲವು ಸಮಯದಲ್ಲಿ ಒಂದು, ಆನಂತರದಲ್ಲಿ ಇನ್ನೊಂದು ಅಂತ ಹೇಳಿ ಆಗ್ತಕ್ಕಂಥದ್ದು. ಮತ್ತು ಅಷ್ಟೇ ಅಲ್ಲದೆ ಅದಕ್ಕೆ ಸಂಪರ್ಕಿಸ್ತಕ್ಕಂತಹ ಮಿದುಳಿನಿಂದ ಕಣ್ಣಿಗೆ ಸಂಪರ್ಕಿಸ್ತಕ್ಕಂತಹ ನರದಲ್ಲಿ ಸೆಪ್ಟಿಕ್ ಹೇಳ್ತಕ್ಕಂಥದ್ದು ಆಗಿ ಕೆಲವು ಸಮಯಗಳಲ್ಲಿ ಆ ವ್ಯಕ್ತಿಗಳು ಮರಣವನ್ನು ಅಪ್ಪತಕ್ಕಂತಹದ್ದು ಅತಿಯಾಗಿ ಕಂಡು ಬರ್ತಾ ಇರತಕ್ಕಂತಹ ವಿಚಾರ ಆಗಿರ್ತದೆ. ಹಾಗಾಗಿ ಎಚ್ಚೆತ್ತುಕೊಳ್ಳಿ. ಮತ್ತು ಅಷ್ಟೇ ಅಲ್ಲದೆ ಅದಕ್ಕೆ ಸೂಕ್ತವಾದಂತಹ ಪರಿಹಾರ ಹೇಳ್ತಕ್ಕಂಥದ್ದು ನಮ್ಮಲ್ಲಿ ಲಭ್ಯವಿದೆ. ಯಾಕೆ ಅಂತ ಕೇಳಿದರೆ, ಹಿಂದೆ ಈ ಥರದ ದೃಷ್ಟಿ ಕಳ್ಕೊಂಡಂತಹ ವ್ಯಕ್ತಿಗಳನ್ನು ಕ್ಯೂರ್ ಮಾಡಿ ಇಟ್ಟಿರ್ತಕ್ಕಂಥದ್ದು. ಮತ್ತು ಅಷ್ಟೇ ಅಲ್ಲದೆ ಅದನ್ನು ಯಾವ ಔಷಧಿಯೂ ಕೂಡ ಇಲ್ಲದೆ ಬೇಗನೆ ನಾವು ಗುಣಪಡಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಜೊತೆಯಲ್ಲಿ ಜೀವವನ್ನು ರಕ್ಷಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ಆ ಥರದ ಸಮಸ್ಯೆ ಉಂಟಾಯಿತು ಅಂತ ಹೇಳಿ ಆದರೆ ಕೆಲವು ಸಮಯದಲ್ಲಿ ನಮ್ಮ ಶರೀರಕ್ಕೆ ಕಣ್ಣು ಹೇಗೆ ಮುಖ್ಯನೋ ಅದೇ ಥರ ಮಿದುಳು ಕೂಡ ಅಷ್ಟೇ ಮುಖ್ಯ. ಮಿದುಳು ಕೊಳತು ಹೋಗ್ಬಿಡ್ತದೆ. ಜಾಗ್ರತೆಯಿಂದ ಇರಿ. ಮತ್ತು ಅಷ್ಟೇ ಅಲ್ಲದೆ ಯಾರೂ ಕೂಡ ಅಥವಾ ಏನು ದೂರ ಅಂತ ಹೇಳ್ಕೊಂಡು ಅಥವಾ ಏನೂ ಆಗಲ್ಲ ಅಂತ ಹೇಳ್ಕೊಂಡು ನಿಮ್ಮಷ್ಟಕ್ಕೆ ನೀವು ಇದ್ದು ನಿಮ್ಮ ಪ್ರಾಣವನ್ನು ಅನಾವಶ್ಯಕವಾಗಿ ಕಳ್ಕೊಳ್ಳಬೇಡಿ.